ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಎರಡೂ ರಾಷ್ಟ್ರೀಯ ಪಾರ್ಟಿಗಳಲ್ಲಿ ಘರ್ ವಾಪಸಿ ಪಾಲಿಟಿಕ್ಸ್ ತಾರಕಕ್ಕೇರ್ತಾ ಇದೆ. ಮಾಜಿ ಸಚಿವರಾದಂಥ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಗೋಪಾಲಯ್ಯ, ಭೈರತಿ ಬಸವರಾಜ್ಗೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೇ ಕಾಂಗ್ರೆಸ್ ಗಾಳ ಹಾಕಿತ್ತು. ಇದೀಗ ಅದೇ ಐವರಿಗೆ ಮತ್ತೆ ಗಾಳ ಹಾಕಲಾಗಿದೆ. ಆದರೆ ಐವರ ಪೈಕಿ STS ಹಾಗೂ ಹೆಬ್ಬಾರ್ ಮಾತ್ರ ಕಾಂಗ್ರೆಸ್ನ ಕಡೆಗೆ ಒಲವು ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆಪರೇಷನ್ ಹಸ್ತದ ಸುಳಿವನ್ನ ಕೊಟ್ಟಿದ್ರು. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ನನ್ನ ಆಫರ್ ಓಪನ್ ಇದೆ. ಇವರೇ ಸಮಾನ ಮನಸ್ಸಿಗರಿದ್ರೆ, ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡಂಗಿದ್ರೆ ತಮಗೂ ಸ್ವಾಗತ ಇದೆ. ತಾವು ಬನ್ನಿ, ಸಂವಿಧಾನವನ್ನ ಬಲವರ್ಧನೆ ಮಾಡಿ. ವಿ ಆರ್ ಓಪನ್ ಟು ಎನಿವನ್. ಡೆಲ್ಲಿ ಫ್ರೆಂಡ್ಸ್, ಬಾಂಬೆ ಫ್ರೆಂಡ್ಸ್, ಮಂಡ್ಯ ಫ್ರೆಂಡ್ಸ್, ಬ್ಯಾಂಗ್ಳೂರ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಪಕ್ಷ ತೆರೆದು ಮನಸ್ಸಿದೆ. ಆಸ್ ಲಾಂಗ್ ಆಸ್ ಯು ಆರ್ ಫ್ರೆಂಡ್ಸ್ ವಿತ್ ಕಾನ್ಸ್ಟಿಟ್ಯೂಷನ್, ವಿ ಆರ್ ಫ್ರೆಂಡ್ಸ್ ವಿತ್ ಯು. ರಾಜ್ಯಸಭೆ ಚುನಾವಣೆ ಕಣದಲ್ಲಿರುವ ದೋಸ್ತಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ವಿರುದ್ಧ ವಿಧಾನಸೌಧ ಪೊಲೀಸರು FIR ದಾಖಲಿಸಿದ್ದಾರೆ. ಮತ ಹಾಕಿ ಅಂತ ಕಾಂಗ್ರೆಸ್ ಶಾಸಕರಿಗೆ ಆಮಿಷ ಹಾಗೂ ಬೆದರಿಕೆ ಒಡ್ಡಿದ್ದಾರೆ ಅಂತ 2 ದಿನದ ಹಿಂದಷ್ಟೇ ಕಾಂಗ್ರೆಸ್ನ ಶಾಸಕ ಗಣಿಗ ರವಿ ಸೇರಿದಂತೆ ಕೆಲವರು ದೂರು ಕೊಟ್ಟಿದ್ರು. ಇದರ ಅನ್ವಯ ಕುಪೇಂದ್ರ ರೆಡ್ಡಿ ಜೊತೆಗೆ ಹೋಟೆಲ್ ಮಾಲೀಕ ರವಿ, ಡಾಕ್ಟರ್ ಮಹಾಂತೇಶ್ ಹಾಗೂ ಮಾಜಿ ಶಾಸಕ ಶಿವಶಂಕರ್ ವಿರುದ್ಧ FIR ದಾಖಲಿಸಲಾಗಿದೆ. ಸೊ ಒಟ್ಟಾರೆ ಏನಾಗ್ತಾ ಇದೆ ಅಂತ ಸರ್, ಒಂದು ಕಡೆ ಕುಮಾರಸ್ವಾಮಿ ಏನೋ ಈ ಕ್ಷೇತ್ರಗಳನ್ನ ಇಟ್ಕೊಂಡ್ ಬಂದಿದ್ದಾರೆ, ಓಕೆ ಫೈನಲ್ ಮಾಡ್ಕೊಂಡ್ ಬಂದ್ರು, ಬಟ್ ಅಲ್ಲಿ ಅಭ್ಯರ್ಥಿಗಳನ್ನ ನಿಲ್ಸಿದ್ರೆ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಅಂತ ಸರ್? ಉದಾಹರಣೆಗೆ ನಮ್ಮ ಹಾಸನ ತಗೊಂಡ್ರೆ, ನಾವು ಹಾಸನದಲ್ಲಿ ರೇವಣ್ಣ ಫ್ಯಾಮಿಲಿ ನಿಂತ್ರೆ ನಾವು ಓಟೇ ಹಾಕಲ್ಲ ಅಂತ, ಅಥವಾ ಕಾರ್ಯಕರ್ತರು ನಾವು ಪ್ರಚಾರಕ್ಕೆ ಹೋಗಲ್ಲ ಅಂತ ಅವ್ರೆ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರ ಅಂತ ರೇವಣ್ಣ ಹಂಗಿದ್ರೆ? ನಿಮ್ದು ಹಾಸನ? ನಿಮ್ದು? ಹ್ಞೂ ಸರ್, ಹಾಸನ. ಎಲ್ಲಿ ಹಾಸನದಲ್ಲಿ? ಚನ್ನರಾಯಪಟ್ಟಣ ಸರ್. ಅದಕ್ಕೆ ಭಾರಿ ಕುತೂಹಲ ಜಾಸ್ತಿ ನಿಮಗೆ. ಎಸ್ ಸರ್. ಓಕೆ, ರೈಟ್. ಇರಲಿ, ಈಗ ಓವರ್ ಆಲ್ ಡಿಸ್ಕಸ್ ಮಾಡೋಣ. ಎಸ್ ಸರ್. ಇವರಿಗೆ ಆಕ್ಚುಲಿ ಟು ಬಿ ವೆರಿ ಆನೆಸ್ಟ್ ವಿತ್ ಯು 7 ಕ್ಷೇತ್ರಗಳು ಬೇಕು ಅಂತಿತ್ತು. ಅಟ್ಲೀಸ್ಟ್ ಒಂದು 5 ಆದ್ರೂ ಕೊಡಿ ಅಂತಿದ್ರು, ಅಟ್ಲೀಸ್ಟ್ ಒಂದು 4 ಆದ್ರೂ ಕೊಡಿ ಅಂತಿದ್ರು. ಆಯ್ತಾ? ಬೆಂಗಳೂರು ಗ್ರಾಮಾಂತರ ಕೇಳಿದ್ರು, ಅದರ ಜೊತೆಗೆ ಮಂಡ್ಯ ಕೇಳಿದ್ರು, ಹಾಸನ ಕೇಳಿದ್ರು. ಮೋಸ್ಟ್ ಇಂಪಾರ್ಟೆಂಟ್ಲಿ ಬೆಂಗಳೂರು ನಾರ್ತಲ್ಲೂ ಒಂದು ಸ್ವಲ್ಪ ಏನಾದರೂ ಹೊಂದಾಣಿಕೆ ಮಾಡ್ಕೊಳ್ಳೋಣ ಅನ್ನೋ ಥರದಲ್ಲಿದ್ರು. ಆ್ಯಂಡ್ ಸಹಜವಾಗಿ ನಿಮ್ಮೂರಂತೂ ಕೇಳಿದ್ರು, ಹಾಸನ ಅಂತೂ ಕೇಳಿದ್ರು. ಆಯ್ತಾ? ಆದರೆ ಸಮಸ್ಯೆ ಇರೋದೇನು ಅಂತಂದ್ರೆ, ಇಟ್ ಸೀಮ್ಸ್ ಗುಡ್ ಫಾರ್ JDS ಅಟ್ ದಿ ಮೊಮೆಂಟ್. ನೀವು ಇಲ್ಲಿ ಕರ್ನಾಟಕದಲ್ಲಿ 18-19 ನಂಬರ್ ಇಟ್ಕೊಂಡು ನಮಗೆ 10 ಸೀಟ್ಗಳಲ್ಲಿ ಹೊಂದಾಣಿಕೆ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಕ್ಕಾಗಲ್ಲ. ನಿಜ. ಅರ್ಥ ಆಯ್ತಾ? ಅವಾಗ ಅವ್ರು ಹೇಳ್ಬೋದು, ಸಾಹೇಬ್ರೆ ನಿಮ್ದಿರೋದೇ 19 ಸೀಟ್ಗಳು, ನಮ್ದು 66 ಸೀಟ್ಗಳಿರೋದು, ನಮ್ದು ರಾಷ್ಟ್ರೀಯ ಪಾರ್ಟಿ, ನಿಮ್ದು ಪ್ರಾದೇಶಿಕ ಪಾರ್ಟಿ, ಒಪ್ಕೊಳ್ಳೋಣ. ಆದರೆ ನಿಮ್ಮ ಬೆಲ್ಟ್ ಎಲ್ಲಿದೆ, ನಿಮ್ಮ ವೋಟ್ ಬ್ಯಾಂಕ್ ಎಲ್ಲಿದೆ, ಆ ವೋಟ್ ಬ್ಯಾಂಕ್ನಲ್ಲಿ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ ಅನ್ನೋ ಮೂಲಕ ಈಗ ಈ ಒಂದು ಸಾಮಾಜಿಕ ನ್ಯಾಯಕ್ಕೆ BJP ಮತ್ತು JDS ಇಬ್ರು ಕೂಡ ಸೇರ್ಕೊಂಡು ಕೈ ಹಾಕಿದ್ದಾರೆ. ಆಯ್ತಾ? ಇದರಲ್ಲಿ 2 ಕೀ ಟೇಕ್ಅವೇಸ್ ನನಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ. ಕೋಲಾರ, ಹಾಸನ, ಮಂಡ್ಯ. ಕೋಲಾರದಲ್ಲಿ JDS ತನ್ನ ಅಸ್ತಿತ್ವವನ್ನ ಪ್ರಬಲವಾಗಿ ಹೊಂದಿದೆ. ಕಳೆದ ಸಲ 2-3 ಕಡೆಗಳಲ್ಲಿ 1,500 2,000 ವೋಟ್ಗಳಿಂದ ಸೋತಿದ್ದಾರೆ. 2 MLAಗಳು ಕೋಲಾರದಲ್ಲಿ ಇದ್ದಾರೆ, ಇನ್ಕ್ಲೂಡಿಂಗ್ ಸಮೃದ್ಧಿ ಮಂಜುನಾಥ್ JDSಗೆ. ಅದಾದ ನಂತರದಲ್ಲಿ ಹಾಸನ, ಅವ್ರದ್ದೇ ಜಾಗ, ಅವ್ರದ್ದೇ ಹೋಮ್ ಟರ್ಫ್ ಅಂತಾರಲ್ಲ, ಹೋಮ್ ಗ್ರೌಂಡ್ ಅಂತಾರಲ್ಲ. ಈಗ RCBಗೆ ಹೋಮ್ ಗ್ರೌಂಡ್ ಯಾವುದು ಅಂದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನೋ ಹಾಗೆ ಅವ್ರದ್ದೇ ಹಾಸನ ಇದೆ. ಅವರಿಗೆ ಸಪೋರ್ಟ್ ಅವರಿಗೆ ಬಹಳ ಮ್ಯಾಸಿವ್ ಆಗಿದೆ. ಅವರಿಗೆ ಅದರ ಬಗ್ಗೆ ಅನುಮಾನ 100% ಇಲ್ಲ. ಓಕೆ, ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಅವರ ಸಂಸದರು ಹಾಲಿಯಾಗಿ ಅಲ್ಲಿ ಇನ್ನೂ ಇದ್ದಾರೆ. 3ನೇದು ಮಂಡ್ಯ. ಮಂಡ್ಯದಲ್ಲಿ ಸುಮಲತಾ ಅವರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಅವ್ರು ಏನಾದರೂ ರೊಚ್ಚಿಗೆದ್ಬಿಟ್ಟು ನಾನು ಮತ್ತೆ ಸ್ವಾಭಿಮಾನಿ ಯಾತ್ರೆಯನ್ನು ತಗೊಂತೀನಿ ಅಂತಂದ್ರೆ ಅದು BJPಗೂ ಪೆಟ್ಟು, JDSಗೂ ಪೆಟ್ಟು. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಕುಮಾರಸ್ವಾಮಿ ಅವರಿಗೆ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು, ನಾನು ರಾಷ್ಟ್ರ ರಾಜಕಾರಣದ ಕಡೆಗೆ ಹೋಗಬೇಕು ಅಂತಿದೆ. ಆದರೆ ಅಲ್ಲೊಬ್ಬರಿದ್ದಾರೆ ಸ್ಟಾರ್ ಚಂದ್ರು ಅಂತ, ಸಿಕ್ಕಾಪಟ್ಟೆ ದುಡ್ಡು, ಸಿಕ್ಕಾಪಟ್ಟೆ ಫೇಮಸ್ಸು. ಆಮೇಲೆ ಬಹಳ ಕಾಂಗ್ರೆಸ್ಸಿನ ಅತ್ಯಂತ ದೊಡ್ಡ ವ್ಯಕ್ತಿಗಳ ಸಂಬಂಧಿ ಕೂಡ ಹೌದು. ಹಾಗಾಗಿ ಇಲ್ಲಿ ತನಕ ಮಂಡ್ಯದಲ್ಲಿ ಉತ್ಸುಕರಾಗಿದ್ದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಈಗ ಸ್ಪರ್ಧೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಸುಮಲತಾ ಅವರಿಗೆ ಅವ್ರು ಯಾಕೆ ಬಿಟ್ಕೊಡ್ತಾರೆ? ಯಾಕಂದ್ರೆ ಹಳೆ ದ್ವೇಷ ಎಲ್ಲಿ ಮರಿತಾರೆ ಅವರು?
ಹಳೆ ರಾಜಕಾರಣ ಎಲ್ಲಿ ಮರೀತಾರೆ ಅವರು? ಬೂದಿ ಮುಚ್ಚಿದ ಕೆಂಡದಂಗಿದೆ. ಬೂದಿ ಮುಚ್ಚಿದ ಕೆಂಡದ ತರ ಇದೆ. ಅದರ ಜೊತೆಗೆ ಮಂಡ್ಯದಲ್ಲಿ ನಿಮಗೆ ಇನ್ನೂ 2-3 ಜನರ ಹೆಸರು ಕೇಳಿ ಬರ್ತಾ ಇದೆ. ಆಯ್ತಾ? ನಾನು ಇನ್ನೊಬ್ಬರ ಹೆಸರು ಹೇಳಲ್ಲ, ಬಟ್ ಒಬ್ಬರ ಹೆಸರು ಹೇಳ್ತೀನಿ. ಅದು ನಿಖಿಲ್ ಕುಮಾರಸ್ವಾಮಿ. ಆಯ್ತಾ? ಏನ್ ಮಾಡೋದು, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಎಲೆಕ್ಷನ್ ನಲ್ಲೂ ಗೆಲ್ಲಿಸ್ಕೊಳಕ್ ಆಗ್ಲಿಲ್ಲ, ರಾಮನಗರದಾಗೂ ಗೆಲ್ಲಿಸ್ಕೊಳಕ್ ಆಗ್ಲಿಲ್ಲ. ನಮ್ದೇ ಜಾಗ, ಹೆಂಗ್ ಮಾಡೋದು ಅಂತ ಸಹಜವಾಗಿ ಒಬ್ಬ ತಂದೆಯಾದಂತ ರಾಜಕಾರಣಿ ಅಲ್ಲ, ಒಬ್ಬ ತಂದೆಯಾದಂತ ಮಾನ್ಯ ಕುಮಾರಸ್ವಾಮಿ ಅವರಿಗೆ ನೋವು ಕಾಡ್ತಾ ಇರೋದು ಸಹಜ. ಹಾಗನ್ ಮಾತ್ರಕ್ಕೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಿ ರಿಸ್ಕ್ ತಗೋತಾರ? ಹಿ ಮೇ ನಾಟ್. ಗೊತ್ತಾಯ್ತಾ? ಹಾಸನಕ್ಕೆ ಬರೋಣ, ನಿಮ್ಮೂರಿಗೆ ಬರೋಣ. ನಿಮ್ಮೂರಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ, ನಿಮ್ಮೂರಲ್ಲಿ ಒಬ್ಬೊಬ್ರು ಒಂದೊಂದು ಕಡೆ, ಅಲ್ಲಿ ಒಂದ್ ರೀತಿ ದಾಯಾದಿ ಕಲಹ 100ಕ್ಕೆ 100 ಏರ್ಪಟ್ಟಿದೆ. ನಿಮಗೆ ವಿಧಾನಸಭೆ ಚುನಾವಣೆಯಲ್ಲೇ ನಾನ್ ಬಂದ್ ಸ್ಪರ್ಧೆ ಮಾಡ್ತೀನಿ ಅಂತ ಒಬ್ರು, ನಾನ್ ಯಾಕೆ ಮಾಡಬಾರ್ದು ಅಂತ ಇನ್ನೊಬ್ರು, ನಾನ್ ಮಾಡಿದ್ರೆ ನಾನ್ ಮಾಡಕ್ಕಾಗಕ್ಕಿಲ್ವಾ ಅಂತ ಇನ್ನೊಬ್ರು, ಇಲ್ಲ ನಾನೇ ಮಾಡಬೇಕು ಅಂತ ಮತ್ತೊಬ್ರು. ದೇವೇಗೌಡರ ಸಂಧಾನದ ರೂಪದಲ್ಲಿ ನಂತರದಲ್ಲಿ ಯಾರು ಸ್ಪರ್ಧೆ ಆಯ್ತು, ಯಾರು ಗೆದ್ರು ಅಂತ ಅನ್ನೋದನ್ನ ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಅನ್ಕೊಳ್ತೇನೆ. ಆಯ್ತಾ? ಇಲ್ಲಿರೋದು ರೇವಣ್ಣನವರಿಗೆ ಒಂದ್ ಸ್ವಲ್ಪ ಕಾಂಗ್ರೆಸ್ನ ಕಡೆಗೆ ಒಲವು. ಆಯ್ತಾ? ಆದರೆ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ಸಖ್ಯ ಬೆಳೆಸಿ ಆಯ್ತು. JDS ಒಂದೇ ಕುಟುಂಬದ, ಒಂದೇ ಪಾರ್ಟಿ, ಒಂದೇ ನೆಲದ, ಒಂದೇ ಪ್ರಾದೇಶಿಕತೆಯ ಪಾರ್ಟಿ ಆಗಿದ್ದರೂ ಅವರ ಅಣ್ಣ ತಮ್ಮಂದಿರ ನಡುವಿನ ಡಿಫರೆನ್ಸು ಹಾಸನದಲ್ಲಿ ಅವರಿಗೆ ಎಡವಟ್ಟು ತಂದು ಕೊಟ್ಬಿಟ್ರೆ ಅನ್ನುವ ಭಯ 100ಕ್ಕೆ 100 ಕಾಡ್ತಾ ಇದೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಕಳೆದ ಸಲ ಹೊಳೆ ನರಸೀಪುರದಲ್ಲಿ ನಿಂತಿದ್ದಂತ ಒಬ್ಬ ಯುವ ನಾಯಕ ಶ್ರೇಯಸ್ ಪಟೇಲ್ ಅಂತ ಒಬ್ಬ ಹುಡುಗ, ಅವ್ರ ತಾಯಿ ಕೂಡ ಒಳ್ಳೆ ಹೆಸರನ್ನ ಮಾಡಿದ್ದಂಥವ್ರು, ಕೇವಲ 3,000 ವೋಟ್ಗಳಲ್ಲಿ ಘಟಾನುಘಟಿಯ ಮುಂದೆ ಸೋತ್ಬಿಟ್ರು. ಬಹಳ ಫೇಮಸ್ ರಾಜಕೀಯ ಕುಟುಂಬ, ಅವ್ರ ತಾಯಿ ಕೂಡ ಬಹಳ ಹೆಸರುವಾಸಿ, ಮನೆಗೂ ಪರಿಚಿತರು. ಅವರ ಕುಟುಂಬದ ಬಗ್ಗೆ ನಿಮ್ಗೆ ಗೊತ್ತೇ ಅಲ್ವಾ? ಈಗ ಈ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಹಾಸನವನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತಂದ್ರೆ ಕಾಂಗ್ರೆಸ್ ಏನ್ ಬೇಕಾದ್ರೂ ಮಾಡ್ಬೋದು. ರೇವಣ್ಣವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ಸಿಟ್ಟು ಬಂತು ಅಂತಂದ್ರೆ ನನ್ ಜಾಗ ಇದು ಅಂದ್ಬಿಟ್ಟು ರೇವಣ್ಣವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಅದು ಏನ್ ಬೇಕಾದ್ರೂ ಮಾಡ್ಬೋದು, ಏನು ಅನ್ನೋದನ್ನ ನಾನಂತೂ ಹೇಳೋದಿಲ್ಲ. ಕಾಂಗ್ರೆಸ್ ಹೋಗ್ಬಿಡ್ತಾರ ಸರ್? ನನಗೆ ಗೊತ್ತಿಲ್ಲಪ್ಪ. ಅದೇಂಗ್ ಬಿಟ್ಟು ಹೋಗ್ತಾರ್ರಿ? ಅವ್ರದೇ ಪಾರ್ಟಿ, ಅವ್ರದ್ದೇ ಪಾರ್ಟಿಯಲ್ಲಿ ಅವರೇ ಪಕ್ಷ ಸಂಘಟನೆ ಮಾಡಿ, ಅವರೇ ಹೋರಾಟ ಮಾಡಿ, ಅವರೇ ಗೆದ್ದು, ಆಮೇಲೆ ಅವರ ಧರ್ಮಪತ್ನಿಯನ್ನು ಕೂಡ ಗೆಲ್ಲಿಸಿ ಕೊಡಬೇಕು ಅಂತಿದ್ದಂಥ ಸಂದರ್ಭ, ಮತ್ತು ಅವರಿಗಾಗಿ ನಾನು ಬೇಕಾದ್ರೆ ಪಕ್ಷತ್ಯಾಗ, ಆಮೇಲೆ ಕ್ಷೇತ್ರ ತ್ಯಾಗ ಅದೆಲ್ಲ ಮಾಡೋಕ್ಕೂ ಸಿದ್ಧ, ನಾನು ಬೇಕಾದ್ರೆ ಪಕ್ಷದಿಂದನೇ ದೂರ ಉಳ್ಕೊಂಡ್ಬಿಡ್ತೀನಿ ತ್ಯಾಗ ಮಾಡ್ಬಿಟ್ಟು ಅಂತ ಇದ್ದಂಥ ಸಂದರ್ಭದಲ್ಲಿ ಪಕ್ಷ ಹೆಂಗ್ರಿ ಬಿಟ್ಟೋಗ್ಬಿಡ್ತಾರೆ ಅವರು? ಐ ಡೋಂಟ್ ಥಿಂಕ್ ಸೊ. ನನಗೆ ಹಾಗೇನು ಅನ್ಸೋದಿಲ್ಲ. ಬಟ್ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಈ 3ರಲ್ಲಿ ಅಟ್ಲೀಸ್ಟ್ 2ರಲ್ಲಿ ಗೆಲ್ಲಿಲ್ಲ JDS ಅಂತಂದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ, ತುಂಬಾ ಕಷ್ಟ ಆಗುತ್ತೆ. ಏನೋ ಜಾಸ್ತಿ ಕಷ್ಟ ಆಗುತ್ತೆ ಅಂತೀರಿ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಅಗೈನ್ ಪ್ರಸ್ತುತ ಹಾಸನದ ಸಂಸದರ ಬಗ್ಗೆ ಒಳ್ಳೆ ಅಭಿಪ್ರಾಯ ಅಂತೂ ಇಲ್ಲ. ಜನಕ್ಕೆ ಸಿಗ್ತಿಲ್ಲ, ಕಾರ್ಯಕರ್ತರಿಗೆ ಸಿಗ್ತಿಲ್ಲ, ಅದೆಲ್ಲ ಬಿಟ್ಬಿಡಿ, ಅದು ಯಾರು ಸಿಗಲ್ಲ. ಅವ್ರ ಮೇಲೆ ಕೋರ್ಟ್ ಕೇಸು ಇದೆ. ಅದು RP ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಅಡಿಯಲ್ಲಿ ಅವರಿಗೆ 2 ವರ್ಷಗಳ ಕಾಲದ ಸಜಾ ಆಗಿದೆ. 2 ವರ್ಷಗಳ ಕಾಲ ಅದನ್ನು ಅವರು ಅಪ್ಹೆಲ್ಡ್ ಮಾಡ್ಕೊಂಡು ಬಂದು ಬೇರೆ ಏನೋ ಮಾಡ್ಕೊಂಡು ಬಂದಿದ್ದಾರೆ ನಿಜ, ಬಟ್ ಸ್ಟಿಲ್ ಇಟ್ ಈಸ್ ಇನ್ ದಿ ಕೋರ್ಟ್. ಸ್ಟಿಲ್ ಇಟ್ ಈಸ್ ಇನ್ ದಿ ಕೋರ್ಟ್. ಸೊ RP ಆಕ್ಟ್ 1951 ಸೆಕ್ಷನ್ 8, 9, 10 ಏನ್ ಹೇಳುತ್ತೆ ಅಂತಂದರೆ, ಯಾರಾದರೂ ಒಬ್ಬ ಜನಪ್ರತಿನಿಧಿಗೆ ಮಿನಿಮಮ್ 2 ವರ್ಷ, ಇದು ಕೇಳಿಸ್ಕೊಳ್ಳಿ ಬಹಳ ಮುಖ್ಯವಾಗಿ, ಮಿನಿಮಮ್ 2 ವರ್ಷ ಅಥವಾ 2 ವರ್ಷ ಮೇಲ್ಪಟ್ಟು ಸಜೆಯಾದರೆ 6 ವರ್ಷ ಸ್ಪರ್ಧೆ ಮಾಡುವ ಹಾಗಿಲ್ಲ ಅಂತ. ಅದೇ 2 ವರ್ಷಕ್ಕೆ 1 ದಿನ ಕಡಿಮೆ ಸಜೆಯಾಗಿದ್ರು ಅವ್ರು ಸ್ಪರ್ಧೆ ಮಾಡಬಹುದಾಗಿತ್ತು. ಅಂದ್ರೆ ಜಾಮೀನು ತಗೊಂಡು ನೋ, ಅವರು ನ್ಯಾಯಾಲಯಕ್ಕೆ ಅಪ್ಲಿಕೇಶನ್ ಹಾಕಿಕೊಂಡು ಮತ್ತೊಮ್ಮೆ ಅದನ್ನು ಪ್ರಶ್ನಿಸಿ
ಹೊರಗಡೆ ಬಂದು ನನಗೆ ಕನ್ಫೈನ್ಮೆಂಟ್ ಆಗಿರೋದು ನಿಜ, ಬಟ್ 2 ವರ್ಷ ನನಗೆ ಆಗಿಲ್ಲ, ನನಗೆ 2 ವರ್ಷಕ್ಕೆ ಒಂದಿನ ಕಡಿಮೆಯಾಗಿದೆ, ನನಗೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಪ್ರಶ್ನೆ ಮಾಡಬಹುದಾಗಿತ್ತು. ಅದು ಜಾಮೀನ್ ಮೂಲಕ ಆಗಿರ್ಲಿ, ಮತ್ತೊಂದ್ರ ಮೂಲಕ ಆಗಿರ್ಲಿ. ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಏನಿರೋದು ಅಂತಂದ್ರೆ ಅವರಿಗೆ 2 ವರ್ಷ ಸಜಾ ಬಿಡಿದೆ, 2 ಇಯರ್ಸ್. ಒಂದೇ ಒಂದಿನ 24 ಅವರ್ಸ್ ಕಡಿಮೆ ಆಗಿದ್ದಿದ್ರು ಅವ್ರಿಗೇನೋ ಸಮಸ್ಯೆ ಆಗ್ತಾ ಇರಲಿಲ್ಲ. ಸೊ RP ಆಕ್ಟ್ ನಲ್ಲಿ ಅದನ್ನೇ ಡಿಫೈನ್ ಮಾಡೋದು, 2 ಇಯರ್ಸ್ ಮಿನಿಮಮ್ ಆರ್ ಮೋರ್ ದನ್ 2 ಇಯರ್ಸ್. ಅದು ಲಾಲು ಪ್ರಸಾದ್ ಯಾದವ್ ಅವರಿಗೆ ಫಾರ್ಡರ್ ಸ್ಕ್ಯಾಮ್ ನಲ್ಲಿ ಆಗಿದ್ದು ಕೂಡ ಅದೇನೆ. ಹಿ ವಾಸ್ ಕನ್ವಿಕ್ಟೆಡ್ ಫಾರ್ ಮೋರ್ ದನ್ 2 ಇಯರ್ಸ್. ಅದೇ 365 ಪ್ಲಸ್ 365 ದಿನ ಸೇರಿಸಿ ನಿಮಗೆ ಒಂದು ದಿನ ಕಡಿಮೆ ಆಗಿದ್ದಿದ್ರು ಕೂಡ ಹಿ ಕುಡ್ ಹಾವ್ ಕಂಟೆಸ್ಟೆಡ್ ದಿ ಎಲೆಕ್ಷನ್ಸ್. ಇವಾಗ ಆ ಭಯ JDS ನವರಿಗೆ ಕಾಡ್ತಾ ಇದೆ. ಆಮೇಲೆ ಏನೋ ಪರ್ಸ್ನಲಿ ಪಾಪ ಅವ್ರು ಏನೋ ಬೇಜಾರು ಮಾಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಕೂಡ ಒಂದು ಸ್ವಲ್ಪ ಅದೇನೋ ಅದು ಗೊತ್ತಿಲ್ಲ ನನಗೆ, ಮರ್ತಿದ್ದೀನಿ, ಆ ಥರದ್ದೇನೋ ಇದೆ ಒಂದು ಲೆವೆಲಲ್ಲಿ. ಓಕೆನಾ? ಹಾಗಾಗಿ JDS ಈಸ್ ಇನ್ ಡೋಲ್ಡ್ರಮ್ಸ್, ಅದರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಇನ್ನು ತುಮಕೂರಿನಲ್ಲಿ ಪಾಪ ಸೋಮಣ್ಣವ್ರು ಕೊಡ್ಬೋದು ಅಂತ ನನಗನ್ಸುತ್ತೆ. ಡಾಕ್ಟರ್ CN ಮಂಜುನಾಥ್ ನನ್ನ ಪ್ರಕಾರ ನಿಲ್ಲಿಕ್ಕಿಲ್ಲ. ಓಕೆ, ಲೆಟ್ ಅಸ್ ಸಿ ಹೌ ಇಟ್ ಗೋಸ್. ಪುಟ್ಟರಾಜು ಅಂತಿದ್ರಲ್ಲ ಮಂಡ್ಯದಲ್ಲಿ, ಯಾರು ಹೇಳಿ ಅವರು? ಮಾಜಿ ಸಚಿವರು. ಅವರು ಗೆದ್ರು ಕೊಳ್ಬೋದು, ಕೊಟ್ಟರು ಕೊಡ್ಬೋದು, ಅವ್ರಿಗೆ ಅವಕಾಶ ಇದೆ. ಸುಮಲತಾ ಅವ್ರನ್ನ ರಾಜ್ಯಸಭೆಗೆ ಕಳಿಸ್ಕೊಡ್ಬೋದು, ಬೆಂಗಳೂರು ನಾರ್ತ್ಗೆ ಕರ್ಕೊಂಬರ್ಬೋದು, ಓಕೆ, ಅಥವಾ ಬೆಂಗಳೂರು ಸೆಂಟ್ರಲ್ಗೆ ಕರ್ಕೊಂಬರ್ಬೋದು. ಅಥವಾ ಈ ಫೋಟೋಗಳೆಲ್ಲ ಇದಾವಲ್ಲ, ಈ ಫೋಟೋಗಳೆಲ್ಲ ತೋರಿಸ್ಬಿಟ್ಟು BJP ಅವ್ರ ನಾಳೆ ಅಮ್ಮ ನಿಮ್ಮನ್ನು ಉಳಿಸ್ಕೊಳ್ಳೋಕೆ ಎಲ್ಲ ಪ್ರಯತ್ನ ಪಟ್ವಿ, ನೀವು ಉಳಿಲಿಲ್ಲ, ನಾವೇನಮ್ಮ ಮಾಡೋದು ಅಂದ್ಬಿಟ್ಟು ಕೈ ಬಿಟ್ಟರೆ ಬಿಟ್ಬಿಡ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.